ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಲ್ಲಿ ಎಲ್ಲ ರೈತರು ಚರ್ಚೆ ಮಾಡ್ತಕ್ಕಂತಹ ವಿಷಯ ಇದು. ಅದು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆನೇ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ ಮುಂದೆ ಮಾಹಿತಿಯನ್ನ ಇಡ್ತಾ ಇದ್ದೀನಿ. ಯಾವ ದಿನಾಂಕದಂದು ಜಮಾ ಆಗ್ತಾ ಇದೆ, ಮತ್ತೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 19ನೇ ಕಂತಿನಲ್ಲಿ ಜಮಾ ಆಗಿರಲಿಲ್ಲ, ಮತ್ತೆ ಅಂತಹ ಫಲಾನುಭವಿಗಳಿಗೆ 18ನೇ ಕಂತಿನಲ್ಲಿ ಕೂಡ ಸಾಕಷ್ಟು ಕಂತುಗಳಲ್ಲಿ ಜಮಾ ಆಗಿರೋದಿಲ್ಲ. ಅಂತಹ ಕಂತುಗಳನ್ನ ನೀವು ಮುಂದೆ ಎಲ್ಲ ಕಂತುಗಳನ್ನ ಪಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು, ಸ್ವತಃ ಕೇಂದ್ರ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ 9,59,00,000 ಫಲಾನುಭವಿಗಳಿದ್ದಾರೆ. ಅದರಲ್ಲಿ ಸಾಕಷ್ಟು ಫಲಾನುಭವಿಗಳನ್ನ ತೆಗೆದುಹಾಕಲಾಗಿದೆ. ಇನ್ನು ಈ ಒಂದು 20ನೇ ಕಂತಿನ ಹಣ ಜಮಾ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗತ್ತೆ ಎಷ್ಟು ಬೆನಿಫಿಷರಿಗಳು ಇದ್ದಾರೆ, ಎಷ್ಟು ಫಲಾನುಭವಿಗಳನ್ನ ತೆಗೆದುಹಾಕಲಾಗಿದೆ. ಎಲಿಜಿಬಿಲಿಟಿ ಇರ್ಬೇಕಂದ್ರೆ ನೀವು ಈ ಕೆಲಸ ಮಾಡ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಈ ಕೆಲಸ ಮಾಡಿ, ಡೆಫಿನೆಟ್ಲಿ ನಿಮಗೆ ಮುಂದಿನ ಕಂತುಗಳು ಬಂದೇ ಬರುತ್ತೆ. ಹಾಗಾದ್ರೆ ಬನ್ನಿ ಈ ಎಲ್ಲ ವಿಷಯವನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ವೀಕ್ಷಕರೇ, PM ಕಿಸಾನ್ ಯೋಜನೆಯಲ್ಲಿ ನೀವು ಯಾವುದೇ ರೀತಿ ತೊಂದರೆ ಇಲ್ಲದೆ ಇಲ್ಲಿವರೆಗೂ ಕೂಡ ಹಣವನ್ನ ಪಡ್ಕೊಂಡಿರ್ತೀರಿ. ಆದ್ರೆ ಕೆಲವೊಂದಿಷ್ಟು ಕಂತುಗಳು ಪೆಂಡಿಂಗ್ ಉಳಿದಿರ್ತವೆ. ಅದಕ್ಕೆ ಕಾರಣ ಏನು ಅಂತ ಕಾಯ್ತಾ ಇರ್ತೀರಿ ಕೇಳೋದಕ್ಕೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ, ತಲೆ ಕೆಡ್ಸ್ಕೊಳ್ಬೇಡಿ. ಮುಖ್ಯವಾಗಿ ಈ ಒಂದು PM ಕಿಸಾನ್ 20ನೇ ಕಂತಿನ ಹಣ ಡೇಟ್ ಹೇಳ್ಬಿಡ್ತೀನಿ ಕೇಳಿ. ಇದೇ ಜುಲೈ 18ನೇ ತಾರೀಕು ಬಿಡುಗಡೆ ಆಗತ್ತೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಅದು ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಸಹಿತ ಇದೇ ಡೇಟ್ ತೋರಿಸಿತ್ತು. ಸೊ ಈಗ ಕಾಯ್ದು ನೋಡೋಣ, ಆ ದಿನಾಂಕದಂದು ಬಿಡುಗಡೆ ಆಗ್ತದ. ಈಗಾಗಲೇ ಜೂನ್ 20ನೇ ತಾರೀಕು ಫಿಕ್ಸ್ ಆಗಿತ್ತು, ಕಾರಣಾಂತರಗಳಿಂದ ಮುಂದೂಡಲಾಗಿತ್ತು, ಎಕ್ಸ್ಟೆಂಡ್ ಮಾಡಲಾಗಿತ್ತು. ಈ ರೀತಿ PM ಕಿಸಾನ್ ಯೋಜನೆಯಲ್ಲಿ ಹಿಂದೆ ಆಗಿರ್ಲಿಲ್ಲ. ಕಾರಣಾಂತರಗಳಿಂದ, ಬಲವಾದ ಕಾರಣಾಂತರಗಳು ಅನ್ಬಹುದು, ಆ ಕಾರಣಕ್ಕಾಗಿ ಈ ರೀತಿ ಮುಂದೂಡಲಾಗಿದೆ. ಅದಕ್ಕೆ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ PM ಕಿಸಾನ್ ಯೋಜನೆಯಲ್ಲಿ ಯಾರು ಫಲಾನುಭವಿಗಳು ಎಲಿಜಿಬಲ್ ಇದ್ರಿ, ನಿಮಗೆ ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ. ಹಣ ಶಾರ್ಟೇಜ್ ಇದೆ ಅಂತ ಹಣ ಜಮಾ ಮಾಡೋದಿಲ್ಲ ಅಂತ ಏನ್ ಸರ್ಕಾರ ಹೇಳೋದಿಲ್ಲ. ಡೆಫಿನೆಟ್ಲಿ ನಿಮಗೆ ಜಮಾ ಮಾಡ್ತಾರೆ. ಕೇವಲ 2 ರಿಂದ 3 ದಿನಗಳಲ್ಲಿ 9,59,00,000 ಫಲಾನುಭವಿಗಳಿಗೂ ಕೂಡ ಕ್ಲಿಯರ್ ಆಗಿ ಹಣ ಜಮಾ ಆಗಿರುತ್ತೆ. ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗಿರ್ತದೆ. ಇಂತಹ ಸ್ಕೀಮ್ ನಲ್ಲಿ ಡೌಟ್ ಬೇಡ, ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ. ಈಗ 18ನೇ ತಾರೀಕು ಬಿಡುಗಡೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿರತಕ್ಕಂಥದ್ದು. 2,000 ನಿಮ್ಮ ಖಾತೆಗಳಿಗೆ ಇದೀಗ ಬರಲಿದೆ. ಇನ್ನು ಈ ಒಂದು PM ಕಿಸಾನ್ ಯೋಜನೆ ಹಣ ನಾವು ಖಂಡಿತವಾಗ್ಲೂ ಪಡ್ಕೊಳ್ಳೇಬೇಕಪ್ಪ. ನಮಗೆ ಯಾವ ಕಂತುಗಳು ಕೂಡ ಪೆಂಡಿಂಗ್ ಉಳಿಬಾರ್ದು, ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಕಂತುಗಳು ಪೆಂಡಿಂಗ್ ಉಳಿಬಾರ್ದು ಅಂತ ಹೇಳೋದಾದ್ರೆ ನೀವು ಈ KYC ಮಾಡಿಸ್ಕೊಳ್ಬೇಕು, ಆಧಾರ್ ಕಾರ್ಡ್ ಅಪ್ಡೇಟ್ ಗಳನ್ನ ಮಾಡಿಸ್ಕೊಳ್ಬೇಕು, ಮತ್ತೆ ಮುಖ್ಯವಾಗಿ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಜೋಡಣೆ ಮಾಡಬೇಕು, ಲಿಂಕ್ ಅನ್ನ ಮಾಡಿಸ್ಬೇಕಾಗತ್ತೆ. ಸೊ ನೀವು ಫಸಲ್ ಬಿಮಾ ಯೋಜನೆ ಆಗಿರ್ಲಿ, ಅದೇ ರೀತಿಯಾಗಿ ಬರ ಪರಿಹಾರ, ಬೆಳೆ ಪರಿಹಾರ, ಇನ್ನಿತರ ಸೌಲಭ್ಯಗಳನ್ನ ನೀವು ರೈತರು ಪಡ್ಕೊಳ್ಬೇಕಂದ್ರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಆಗಿದೆ. ಇದು ನಾನು ಹೇಳ್ತಾ ಇಲ್ಲ, ಕೇಂದ್ರ ಸರ್ಕಾರ ಅಷ್ಟೇ ಹೇಳ್ತಾ ಇಲ್ಲ, ನಮ್ಮ ರಾಜ್ಯ ಸರ್ಕಾರವೂ ಕೂಡ ಹೇಳ್ತಾ ಇದೆ. ಹೌದು, ಕರ್ನಾಟಕ ಸರ್ಕಾರವೂ ಕೂಡ ಅಲ್ಲಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಹಿಂದೆ. ಆಧಾರ್ ಕಾರ್ಡ್ಗೆ ಪಹಣಿಯನ್ನ ಲಿಂಕ್ ಮಾಡಿಸಿ, ಆಗ ಮಾತ್ರ ಬರ ಪರಿಹಾರ ಬೆಳೆ ಜಮಾ ಆಗತ್ತೆ. ಅಷ್ಟೇ ಅಲ್ಲ, ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಹಕ್ಕದಾರರಾಗಿರ್ಬೇಕು. ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು. ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾರೋ ಬಂದು ಮಾರಾಟ ಮಾಡಬಾರ್ದು. ಈ ರೀತಿ ಕೋರ್ಟ್ ಕಚೇರಿ ಅಂತ ಅಲದಾಡೋದು ಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಒಂದು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಬಹಳ ಮಹತ್ವದ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅವರು ಟ್ವಿಟರ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು ನೀವು. ಬಹಳ ಸ್ಪಷ್ಟನೆಯನ್ನ ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ರು. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದಾವಂತೆ. ಯಾರದೋ ಆಸ್ತಿಯನ್ನ ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗುದು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ. ಅದು ಸರ್ಕಾರಕ್ಕೆ ಗೊತ್ತಾಗುವವರೆಗೂ ಕೂಡ ನಿಮ್ಮ ಹತ್ರ ದುಡ್ಡು ಎಷ್ಟೋ ಖರ್ಚಾಗಿರತ್ತೆ. ಇದೆಲ್ಲ ಬೇಡ ಅಲ್ವಾ? ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಕೋರ್ಟ್ ಕಚೇರಿ ಅಂತ ಅಲ್ದಾಡೋದು ಬೇಡ ಅಲ್ವಾ? ಅದಕ್ಕೋಸ್ಕರ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಡಿ. ಎಲ್ಲಾ ಯೋಜನೆಗಳು ಕೂಡ ಸಿಗತ್ತೆ. ಕೊನೆಯದಾಗಿ ನಿಮ್ಮ ಆಸ್ತಿಯು ನಿಮ್ಮ ಹೆಸರಲ್ಲೇನೆ ಇರತ್ತೆ. ಹಾಗಾದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಒಂದು ಆಧಾರ್ ಕಾರ್ಡು, ಒಂದು ನಿಮ್ಮ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ. ಅದೇ ರೀತಿಯಾಗಿ ಪಹಣಿಯನ್ನ ತೆಗೆದುಕೊಳ್ಳಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಳ್ಳಿ. ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಸ್ ಗಳಲ್ಲಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವು ಕಳ್ಕೊಳ್ಬಾರ್ದಂತ ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು. ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ, ಅವರು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಜೋಡಣೆ ಮಾಡಿ ಕೊಡ್ತಾರೆ.
ಅಷ್ಟು ನೀವು ಕೆಲಸವನ್ನ ಮಾಡ್ಕೊಂಡಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮಗೆ ಇಂತಹ ಯೋಜನೆಗಳು ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವು ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಬಹುದು. ಸೊ ಎಷ್ಟು ಮಾಡಿ ಡೆಫಿನೆಟ್ಲಿ ನಿಮ್ಗೆ ಈ ಒಂದು PM ಕಿಸಾನ್ ಯೋಜನೆ ಹಣ ಜಮಾ ಆಗೇ ಆಗತ್ತೆ. ಇದೇ ಜುಲೈ ತಿಂಗಳಲ್ಲಿ ಅಂತೂ ಜಮಾ ಆಗೋದು ನಿಶ್ಚಿತ ಅಂತ ಅನ್ಕೊಂಡ್ಬಿಡಿ. ಯಾಕಂದ್ರೆ ಕೇಂದ್ರ ಸರ್ಕಾರವೇ ಇದ್ರ ಬಗ್ಗೆ ಮಾಹಿತಿನ ತಿಳಿಸಿರ್ತಕ್ಕಂಥದ್ದು. ಸೊ ನಾನು ಕೊಡ್ಬೇಕಾಗಿರ್ತಕ್ಕಂತಹ ಮಾಹಿತಿ ಇಷ್ಟ ಆಗಿತ್ತು ನಾನು ತಿಳಿಸ್ತಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ವಿಷಯವನ್ನು ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.